ಹಾಸನದಲ್ಲಿ ಅಕ್ರಮವಾಗಿ ಸರ್ಕಾರಿ ಜಮೀನು ಮಂಜೂರು ಹಾಗೆ ಮಾಜಿ ಶಾಸಕ ಸೇರಿ 16 ಮಂದಿ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿಕ್ಷೆಯಾಗುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ದೂರುದಾರ ರಾಜಣ್ಣ. ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಸೇರಿ 30 ಮಂದಿ ವಿರುದ್ಧ ಕಿಡಿಕಾರಿದ್ದಾರೆ. ಇದು ಖಾತೆ ಆಗಿಲ್ಲ. ಕೆಲವು ಎಸ್ಸಿ ಕೋರ್ಟ್ ಸಕಲೇಶಪುರದಲ್ಲಿ ನಡೀತಾ ಇದೆ, ಕೆಲವರು ಹೈಕೋರ್ಟ್ ಅಲ್ಲಿ ಇದನ್ನ ತಗೊಂಡೋಗಿ ಸ್ಟೇ ಮಾಡ್ಕೊಂಡಿದ್ದಾರೆ. ಈ ಪ್ರಕರಣ ತಾರ್ಕಿಕ ಹಂತ ಮುಟ್ಟುತ್ತದೆ, ಎಲ್ಲ ಸರ್ಕಾರಿ ವಶಕ್ಕೆ ಬರ್ತದೆ. ಸುಮಾರು 2500 ಕೋಟಿ ಇವತ್ತು ಸರ್ಕಾರಕ್ಕೆ ಉಳಿಸುವಂತ ಕೆಲಸ ನಾವು ಮಾಡಿದ್ವಿ. ಸರ್ಕಾರಕ್ಕೆ ಉಳಿಯುತ್ತದೆ. ಸರ್ಕಾರಿ ಭೂಮಿನ ಹೇಗ್ ಬೇಕಾ ಹಾಗೆ ಬರಬಾರೆ ಮಂಜೂರು ಮಾಡೋದ್ರೆ ಇದು ಪಾಠ ಆಗುತ್ತೆ. ಹೌದೌದು, ಇದು ಬಹಳ ದೊಡ್ಡ ಪಾಠ ಇದು. ಯಾಕಂತಂದ್ರೆ ನಮ್ಗೆ ಅಧಿಕಾರ ಇದೆ ಅಂತೇಳಿ ಶಿಕ್ಷಕರಿಗೆ ಮಂಜೂರಾತಿ ಮಾಡಿ ತಮ್ಮ ಬೆಂಬಲಿಗರಿಗೆ ತಮ್ಮ ಕುಟುಂಬಸ್ಥರಿಗೆ ಮಂಜೂರು ಮಾಡಿದ್ರೆ ಇದೇ ತರ ಜೈಲು ಪಾಲಾಗುತ್ತೆ. ಎಲ್ಲ ಶಾಸಕರಿಗೆ ಇದೊಂದು ಪಾಠ ಇದೆ. ಇದು ಖಾತೆ ಆಗಿಲ್ಲ. ಕೆಲವು ಎಸ್ಸಿ ಕೋರ್ಟ್ ಸಕಲೇಶಪುರದಲ್ಲಿ ನಡೀತಾ ಇದೆ, ಕೆಲವರು ಹೈಕೋರ್ಟ್ ಅಲ್ಲಿ ಇದನ್ನ ತಗೊಂಡೋಗಿ ಸ್ಟೇ ಮಾಡ್ಕೊಂಡಿದ್ದಾರೆ. ಈ ಪ್ರಕರಣ ತಾರ್ಕಿಕ ಹಂತ ಮುಟ್ಟುತ್ತದೆ, ಎಲ್ಲ